ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯವರಿಗೆ ಎಲ್ಲಿಲ್ಲದ ಕಷ್ಟ, ಏನು ಮಾಡಿದರೂ ಕೂಡ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಕುಂಭರಾಶಿಯವರ ಸಕ್ಸಸ್ ಸೀಕ್ರೆಟನ್ನು ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರಿಗೂ ತಿಳಿಸಿಕೊಡ್ತೀನಿ. ತುಂಬ ಒಳ್ಳೆಯ ವ್ಯಕ್ತಿಗಳು, ಮನಸ್ಸಿನಿಂದ ತುಂಬ ಒಳ್ಳೆಯವರಾಗಿರಬಹುದು, ಅವರ ನಡವಳಿಕೆಯಿಂದ ಆಗಿರಬಹುದು, ಅವರು ಮಾಡುವಂತಹ ವಿಚಾರಗಳಾಗಿರಬಹುದು, ಎಲ್ಲವೂ ಕೂಡ ಯಾವ ರೀತಿ ನುಡಿದಂತೆ ನಡೆಯುತ್ತಾರೆ ಅಂತ ಹೇಳ್ತಾರಲ್ಲ, ಅದು ಈ ಕುಂಭರಾಶಿಯವರಾಗಿರ್ತಾರೆ. ಯಾವ ರೀತಿ ಇಂಡಿಪೆಂಡೆಂಟ್ ಆಗಿ ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಂಡಿರ್ತಾರೆ, ಇನ್ನೊಬ್ಬರಿಗೆ ಹೊರೆಯಾಗಲು ಹೋಗೋದಿಲ್ಲ. ಆದರೂ ಕೂಡ ಅಕ್ಕಪಕ್ಕದಲ್ಲಿರೋರೆಲ್ಲ ಚೆನ್ನಾಗಿ ಮನೆ ಕಟ್ಟಿಕೊಂಡಿದ್ದಾರೆ, ಚೆನ್ನಾಗಿ ಗಾಡಿ ತಗೊಂಡಿದ್ದಾರೆ, ಓಡಾಡ್ತಿದ್ದಾರೆ, ಮಾಡ್ತಿದ್ದಾರೆ. ಆದರೆ ಕುಂಭರಾಶಿಯವರು ಜೀವನದಲ್ಲಿ ಎಲ್ಲ ಕೂಡ ಲೇಟ್ ಆಗ್ತಾ ಇದೆ, ಏನು ಮಾಡೋದು, ಅಭಿವೃದ್ಧಿ ಆಗಲೇಬೇಕಲ್ಲ ಕುಂಭರಾಶಿಯವರು ಕೂಡ. ಅದಕ್ಕೆ ಇರುವಂತಹ ತಂತ್ರ ಪ್ರಯೋಗ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ನೀವು ಕೂಡ ಕುಂಭರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ನಾವು ಕುಂಭರಾಶಿಯಲ್ಲಿ ಹುಟ್ಟಿದ್ದೇ ತಪ್ಪ? ಖಂಡಿತವಾಗ್ಲೂ ಕೂಡ ಇಲ್ಲ. ಕುಂಭರಾಶಿಯ ಅಧಿಪತಿ ಯಾರು? ಶನಿ. ಹೊಸ ಆವಿಷ್ಕಾರ ಯಾರಾದರೂ ಮಾಡ್ತಾ ಇದ್ರೆ ಅದು ಕುಂಭರಾಶಿಯವರಾಗಿರ್ತಾರೆ. ಅದರಲ್ಲಿ ಒಂದು ಹೊಸದನ್ನು ಕಂಡು ಹಿಡಿದು ಅದನ್ನು ಹೊಸ ರೀತಿ ನಡೆಯುವಂತೆ, ಇನ್ನು ಬೇಗ ಆಗುವಂತೆ ಮಾಡ್ತಾ ಇರ್ತಾರೆ ಕುಂಭರಾಶಿಯವರು. ಅದರ ಜೊತೆಗೆ ಒಂದು ಆದರ್ಶ ಜೀವಿಗಳು. ವ್ಯಕ್ತಿಯನ್ನು ನೋಡಿ ಏನಾದರೂ ಕಲಿಬೇಕು ಅಂದರೆ ಕುಂಭರಾಶಿಯವರನ್ನು ನೋಡ್ಬಿಟ್ಟು ಏನಾದರೂ ಕಲಿಯೋದು ಅಂದರೆ ಅವರ ಹತ್ರ ಕಲಿಯೋದಕ್ಕೆ ಸಾವಿರಾರು ವಿಷಯಗಳಿರುತ್ತೆ. ಕರುಣೆ ಅನ್ನೋದು ಇವರಿಗೆ ಜಾಸ್ತಿ ಇರುತ್ತೆ, ಬಹಳ ಕರುಣಾಜೀವಿಗಳಾಗಿರ್ತಾರೆ. ಇವರ ಹತ್ರ ಏನಾದರೂ ಒಂದು ಸ್ವಲ್ಪ ನೀವು ತಪ್ಪು ಮಾಡಿದರೂ ಕೂಡ ಬೇಗ ಕ್ಷಮಿಸುವಂತಹ ಒಂದು ಒಳ್ಳೆ ಗುಣ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರಿಗೆ ಇದ್ದೇ ಇರುತ್ತೆ. ಅದೇ ಥರದಲ್ಲಿ ಸಮಾಜದಲ್ಲಿ ನಂಬಿಕೆಯನ್ನು ಪಡೆಯುವಂತಹ ವ್ಯಕ್ತಿಗಳಾಗಿರ್ತಾರೆ. ಇವರಿಗೇನಾದರೂ ಒಂದು ನಂಬಿಕಸ್ಥ ಕೆಲಸ ಏನಾದರೂ ಕೊಟ್ಟರೆ, ಅಥವಾ ಒಂದು ಗುಂಪಿರುತ್ತೆ, ಆ ಗುಂಪಲ್ಲಿ ಏನಾದರೂ ನಂಬಿಕಸ್ಥ ವ್ಯಕ್ತಿ ಯಾರು ಅಂದರೆ ಅದು ಕುಂಭರಾಶಿಯವರೇ ಆಗಿರ್ತಾರೆ. ಅವರಿಗೆ ನೀವು ದುಡ್ಡು ಕೊಟ್ಟು ನೋಡಿ, ಅವರು ಅದನ್ನು ನೀಟಾಗಿ 100% ರಿಟರ್ನ್ ಮಾಡ್ತಾರೆ. ಅಂತಹ ನಂಬಿಕಸ್ಥ ವ್ಯಕ್ತಿಗಳು ಯಾರಾದರೂ ಇದ್ದಾರೆ ಅಂದರೆ ಖಂಡಿತವಾಗಲೂ ಕೂಡ ಕುಂಭರಾಶಿಯವರಾಗಿರ್ತಾರೆ. ಅವರ ಜೀವನದಲ್ಲಾಗುವಂತಹ ಆಗುಹೋಗುಗಳು, ನೋವುಗಳೆಲ್ಲದಕ್ಕೂ ಕೂಡ ಅಯ್ಯೋ ನನ್ನಿಂದಾನೇ ಕಾರಣ ಆಗ್ತಾ ಇರೋದು, ನನ್ನಿಂದ ನನ್ನ ಜೀವನ ಸರಿ ಇಲ್ಲ ಅಂತ ಹೇಳಿ ನಿಮ್ಮನ್ನು ನೀವೇ ಎಷ್ಟು ದಿನ ಅಂತ ನೆನೆಸಿಕೊಳ್ತೀರಾ. ಇನ್ನೊಬ್ಬರಿಂದ ಸಮಸ್ಯೆ ಆದರೂ ಅಯ್ಯೋ ನನ್ನಿಂದಾನೇ ಆಯಿತು ಅಂತ ಹೇಳಿ ನೀವು ಬಹಳ ನೊಂದುಕೊಳ್ಳುವಂತಹ ಪ್ರವೃತ್ತಿ ನಿಮ್ಮದಾಗಿರುತ್ತೆ. ಸಮಾಜದಲ್ಲಿ ಉತ್ತಮ ಜ್ಞಾನ, ಸಮಾಜದಲ್ಲಿ ಉತ್ತಮವಾಗಿ ಸ್ಥಾನಮಾನಗಳೆಲ್ಲವೂ ಕೂಡ ಇವರಿಗಿರುತ್ತೆ. ಅವರು ಎಲ್ಲೇ ಹೋದರೂ ಕೂಡ ಅವರ ಹೆಸರನ್ನು ಹಾಳು ಮಾಡಿಕೊಳ್ಳುವುದಿಲ್ಲ. ಖಂಡಿತವಾಗ್ಲೂ ಕೂಡ ಬಂದ್ರ ಬನ್ನಿ ಕೂತ್ಕೊಳ್ಳಿ ಅಂತ ಕರೆದು ಅವರಿಗೆ ಊಟ ಹಾಕ್ತಾರೆ ಹೊರತು ಯಾರು ಕೂಡ ಅವರು ಹಾಗೆ ಹೋಗಲಿ ಅಂತ ಬಯಸುವುದಿಲ್ಲ. ಅಂತ ಒಳ್ಳೆ ಗುಣ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರಿಗೆ ಇದ್ದೇ ಇರುತ್ತೆ. ಆದರೆ ಇವರ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ತುಂಬ ಲೇಟ್ ಆಗ್ತಾ ಇರುತ್ತೆ. ಅದಕ್ಕೆ ಪೂರ್ಣವಾಗಿ ಇರುವಂತಹ ಪರಿಹಾರ, ಸಕ್ಸಸ್ ಸೀಕ್ರೆಟನ್ನು ಇವತ್ತು ಹೇಳ್ತೀನಿ ನೋಡಿ. ಕೆಡುಕೆಲ್ಲ ನನ್ನ ಜೀವನದಲ್ಲೇ ಇದೆ, ಕುಂಭರಾಶಿಯಲ್ಲಿ ಹುಟ್ಟಿದ್ದೆ ನನ್ನ ತಪ್ಪು ಅನ್ನೋ ಭಾವನೆಯನ್ನು ಬಿಟ್ಟು ಬಿಡಿ. ಖಂಡಿತವಾಗ್ಲೂ ಕೂಡ ದೇವರ ಅನುಗ್ರಹ ಇದ್ರೆ ಮಾತ್ರ ಕುಂಭರಾಶಿಯಲ್ಲಿ ಜನಿಸೋದಕ್ಕೆ ಸಾಧ್ಯ. ಅಭಿವೃದ್ಧಿ ಆಗೋ ದಾರಿ ನಿಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ನಾನು ಈ ರಾಶಿಯಲ್ಲಿ ಹುಟ್ಟಿ ಈ ರೀತಿ ಆಗ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ಅಭಿವೃದ್ಧಿನೇ ಇಲ್ಲ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡೋಕೆ ಹೋಗಬೇಡಿ. ಖಂಡಿತವಾಗ್ಲೂ ನೀವು ಅಭಿವೃದ್ಧಿ ಆಗ್ತೀರಾ. ನೋಡಿ, ಕುಂಭರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಯಾರೇ ಇರಬಹುದು, ನೀವು ಧರಿಸಬೇಕಾಗಿರುವಂತಹ ಜಮ್ ಸ್ಟೋನ್ ಯಾವುದಪ್ಪ ಅಂದರೆ ಬ್ಲೂ ಸಫೈರ್, ನೀಲಮಣಿ ಅನ್ನುವಂತಹ ಒಂದು ಸ್ಟೋನನ್ನು ನೀವು ಧರಿಸಬೇಕು. ಯಾವಾಗ ಧರಿಸಬೇಕು, ಹೇಗೆ ಧರಿಸಬೇಕು ಅಂತ ಕೇಳೋದಾದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಶನಿ ಒಳ್ಳೆ ಸ್ಥಾನದಲ್ಲಿದ್ದರೆ ಮಾತ್ರ ನೀವು ಅದನ್ನು ಧರಿಸಬೇಕು. ಇಲ್ಲ ಅಂತಂದರೆ ಅದನ್ನು ಧರಿಸಿಕೊಂಡ್ರೆ ನೆಗೆಟಿವ್ ಎಫೆಕ್ಟ್ ಕೂಡ ನಿಮಗೆ ಆಗುವಂತಹ ಚಾನ್ಸ್ ಇರುತ್ತೆ. ಹಾಗೆ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದನ್ನು ಬಿಟ್ಟು ಈ ಸಣ್ಣ ತಂತ್ರ ಪ್ರಯೋಗವನ್ನು ನಿಮ್ಮ ಮನೆಯಲ್ಲೇ ಮಾಡಿ ನೋಡಿ, ಖಂಡಿತವಾಗ್ಲೂ ಕೂಡ ನೀವು ಅಭಿವೃದ್ಧಿ ಆಗ್ತೀರಾ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿಯಂತೆ ಅವರು ಜೀವನ ನಡೆಸ್ತಾ ಇರ್ತಾರೆ. ಅದೇ ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ದರೂ ಕೂಡ ರಾಜರಂತೆ ಪ್ರತಿದಿನ ದಿನದಿಂದ ದಿನ ಅಭಿವೃದ್ಧಿಯನ್ನು ಆಗ್ತಾ ಇರ್ತಾರೆ. ಅದಕ್ಕೆ ಕಾರಣ ಅವರವರ ಜಾತಕವನ್ನು ಪೂರ್ಣವಾಗಿ ವಿಶ್ಲೇಷಣೆ ಮಾಡಿಕೊಂಡು ಯಾವ ದಾರಿಯಲ್ಲಿ ಹೋದರೆ ನಾನು ಸಕ್ಸಸ್ಫುಲ್ ಆಗ್ತೀನಿ ಅಂತ ತಿಳ್ಕೊಂಡಿರ್ತಾರೆ. ಅದೇ ರೀತಿ ಕುಂಭರಾಶಿಯವರು ಕೂಡ ಈ ತಂತ್ರ ಪ್ರಯೋಗವನ್ನು ಮಾಡೋದ್ರಿಂದ ಸರಿ ದಾರಿಯಲ್ಲಿ ನಡೆಯುತ್ತೀರಾ.
ಹಾಗೆ ನೀವು ಜೀವನದಲ್ಲಿ ಕೂಡ ಅಭಿವೃದ್ಧಿಯನ್ನು ಆಗ್ತೀರಾ. ಈ ತಂತ್ರ ಪ್ರಯೋಗವನ್ನು ಯಾರೆಲ್ಲ ಮಾಡಬಹುದು ಅಂತ ತಿಳಿಸಿಕೊಡ್ತೀನಿ. ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗ್ತಾ ಇದ್ರೆ, ನೀವು ಹೇಳಿದ ಮಾತು ನಿಮ್ಮ ಹೆಂಡತಿಗೆ ಇಷ್ಟ ಆಗ್ತಾ ಇಲ್ಲ, ಅಥವಾ ನೀವು ಹೇಳಿದ ಮಾತು ನಿಮ್ಮ ಗಂಡನಿಗೆ ಇಷ್ಟ ಆಗ್ತಾ ಇಲ್ಲ, ನೀವು ಸರಿಯಾಗಿರೋದನ್ನೇ ಹೇಳ್ತಾ ಇರ್ತೀರಾ, ಆದರೆ ಅವರು ಆ ವಿಚಾರವನ್ನು ಒಪ್ತಾ ಇಲ್ಲ, ನೀವು ಹೇಳುತ್ತಿರೋದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಅಂದಾಗ ಈ ಪ್ರಯೋಗವನ್ನು ಮಾಡಬಹುದು. ಡೈವೋರ್ಸ್ ಹಂತದವರೆಗೆ ಹೋಗಿದ್ದರೂ ಕೂಡ ಈ ಪರಿಹಾರವನ್ನು ಮಾಡೋದ್ರಿಂದ ನೀವು ಅಭಿವೃದ್ಧಿ ಆಗ್ತೀರಾ. ನೀವು ಯಾವುದೇ ರೀತಿ ಉದ್ಯೋಗ ಮಾಡ್ತಾ ಇರಿ, ವ್ಯಾಪಾರ ವ್ಯವಹಾರ ಯಾವುದೇ ಮಾಡ್ತಾ ಇರಿ, ಈ ತಂತ್ರ ಪ್ರಯೋಗವನ್ನು ಮಾಡಿ ನೋಡಿ, ಖಂಡಿತವಾಗಿಯೂ ಕೂಡ ನೀವು ಅಭಿವೃದ್ಧಿ ಆಗ್ತೀರಾ. ಹಾಗೆ ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಕೂಡ ಇವತ್ತೇ ಈ ತಂತ್ರ ಮಾಡಿ ನೋಡಿ. ಹಾಗೆ ಈ ಕುಂಭ ರಾಶಿಯವರ ಜೀವನದಲ್ಲಿ ನಡೀತಾ ಇರುವಂತಹ ಕೋರ್ಟ್ ಕೇಸ್ ವ್ಯವಹಾರಗಳು ಯಾವುದೇ ಇದ್ದರೂ ಕೂಡ ಖಂಡಿತವಾಗ್ಲೂ ಇದರಿಂದ ಪರಿಹಾರವಾಗುತ್ತೆ. ಈ ತಂತ್ರ ಪ್ರಯೋಗವನ್ನು ಯಾವ ರೀತಿ ಮಾಡೋದು ಅಂದರೆ ಮನೆಯಲ್ಲೇ ಮಾಡಬಹುದು, ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ. ಕುಂಭ ರಾಶಿಯ ಅಧಿಪತಿ ಶನಿ. ಶನಿಯ ಕಾಳು ಎಳ್ಳು. ಒಂದು ನೀಲಿ ಬಟ್ಟೆಯಲ್ಲಿ 1 kgಯಷ್ಟು ಎಳ್ಳನ್ನು ಕಟ್ಟಿಟ್ಟು 2 ಕೈಯಲ್ಲಿ ಇಟ್ಕೊಳ್ಳಿ. ಈ ಸಣ್ಣ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಜಪವನ್ನು ಮಾಡಿಬಿಟ್ಟು ನಿಮಗೆ ಯಾವ ಕೆಲಸ ಆಗಬೇಕು ಅದರ ಬಗ್ಗೆ ಶನೀಶ್ವರನ ಹತ್ತಿರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಈಗ ಸಾಡೆ ಸಾತಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಈ ಪ್ರಯೋಗವನ್ನು ಮಾಡಬಹುದು. ಶನಿಯಿಂದ ಆಗುತ್ತಿರುವಂತಹ ಒಂದು ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಆ ಮಂತ್ರ ಯಾವುದು ಅಂದರೆ ನೀಲಾಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 51 ಬಾರಿ ಆಗಲಿ 108 ಬಾರಿ ಆಗಲಿ ಆ ಗಂಟನ್ನು ಕಟ್ಟಿ 2 ಕೈಯಲ್ಲಿ ಹಿಡಿದುಕೊಂಡು ಜಪವನ್ನು ಮಾಡಿ. 5 ದಿನಗಳ ನಂತರದಲ್ಲಿ ಇದನ್ನು ಒಬ್ಬ ಬಡವನಿಗೆ ಅಥವಾ ಒಬ್ಬ ಬಡ ಪುರೋಹಿತನಿಗೆ ದಾನವನ್ನು ಮಾಡಿ. 101 ರೂಪಾಯಿ ಕಾಣಿಕೆ ಇಡಿ, ಅದನ್ನು ಅವರಿಗೆ ದಾನವಾಗಿ ನೀಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ಪೂರ್ಣವಾಗಿ ಕಡಿಮೆಯಾಗುತ್ತೆ, ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೆ. ಕುಂಭರಾಶಿಯವರು ಮನೆ ಕಟ್ಟೋಕ್ಕಾಗ್ತಿಲ್ಲ ಅಂತ ಕೊರಗುತ್ತಿದ್ರೆ ಈ ಪ್ರಯೋಗವನ್ನು ಮಾಡಿ ನೋಡಿ, 100% ಮನೆ ಕಟ್ತೀರಾ. ಇನ್ನು ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಕುಂಭರಾಶಿಯ ಸ್ನೇಹಿತರಿಗೂ ಮತ್ತು ಸಂಬಂಧಿಕರಿಗೂ ತಪ್ಪದೇ ಶೇರ್ ಮಾಡಿ. ಅವರು ಕಷ್ಟಗಳಿಂದ ಹೊರಬರುವಂತಾಗಲಿ, ನಿಮಗೂ ಒಳಿತಾಗುತ್ತದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.